ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಧಾರಾಕಾರ ಮಳೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಉಕ್ಕಿ ಹರಿತಾ ಇದೆ ನದಿಗಳು. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕೃಷ್ಣಾ, ವೇದಗಂಗಾ, ದೂದಗಂಗಾ. ನೋಡಿ, ಪಶ್ಚಿಮ ಘಟ್ಟಗಳಲ್ಲಿ ಈಗಾಗಲೇ ಮುಂದುವರೆದಿದೆ ಮಳೆ. ಮಳೆಯ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಆ ಭಾಗದ ಜನರು. ಚಿಕ್ಕೋಡಿ ಉಪವಿಭಾಗದಲ್ಲಿ ನದಿಗಳು ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕೃಷ್ಣಾ, ವೇದಗಂಗಾ ಹಾಗೂ ದೂದಗಂಗಾ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 1.15 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಕೆಳಹಂತದ 6 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ಜಿಲ್ಲೆಯಲ್ಲಿ ಈವರೆಗೂ 10 ಸಂಪರ್ಕ ಸೇತುವೆಗಳು ಬಹುತೇಕವಾಗಿ ಮುಳುಗಡೆಯಾಗಿದ್ದಾವೆ. ನಿಜಕ್ಕೂ ಇದು ವಾಹನ ಸವಾರರಿಗೆ ಸಂಕಷ್ಟ. ಇದು ನೋಡಿ, ಮುಂಚೆ ಸೇತುವೆ ಮೇಲೆ ಯಾವ ರೀತಿ ಓಡಾಡ್ತಾ ಇದ್ದಾರೆ ವಾಹನ ಸವಾರರು. ತದನಂತರ ಈ ಡ್ಯಾಮ್ಗಳೆಲ್ಲವೂ ಕೂಡ, ನದಿಗಳು ಎಲ್ಲವೂ ಕೂಡ ಭರ್ತಿಯಾಗಿ ಈ ಸೇತುವೆಗಳು ಎಲ್ಲವೂ ಮುಳುಗಡೆಯಾಗಿದ್ದಾವೆ. ಚಿಕ್ಕೋಡಿಯಲ್ಲಿ 3, ಗೋಕಾಕ್ನಲ್ಲಿ ಕೆಳಹಂತದ 1 ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ವಾಹನ ಸವಾರರು. ಯಾಕಂತಂದ್ರೆ ಪರ್ಯಾಯ ಮಾರ್ಗ ಇರುತ್ತೆ, ಇರಲ್ಲ ಅಂತಲ್ಲ, ಬಟ್ ಇದು ಈಸಿಯೆಸ್ಟ್ ವೇ ಇರುತ್ತೆ ಹೋಗೋದಕ್ಕೆ ಬರೋದಕ್ಕಂತ ಹೇಳಿ. ಈ ರೀತಿ ನೀರು ತುಂಬಿಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಕೆಳಹಂತದ ಬಹುತೇಕ 6 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೇಳಿಕೆಡಿ ಪಶ್ಚಿಮ ಘಟ್ಟ, ಮಹಾರಾಷ್ಟ್ರ, ಮುಂಬೈ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೇಳಿಕೆಡಿ ನಾವು ಗಮನಿಸಿದಾಗೆ ಪ್ರವಾಹ ಮುಂಬೈನಲ್ಲಿ ಯಾವ ರೀತಿ ಸ್ಥಿತಿ ಎದುರಿಸುವುದಕ್ಕೆ ಮುಂದಾಗಿದ್ದಾರೆ ಅಲ್ಲಿನ ಜನತೆ. ಮತ್ತೊಂದು ಕಡೆ ಈಗ ಬೆಳಗಾವಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿ. ಯಾವುದೇ ಕ್ಷಣದಲ್ಲಿ ಏನೇ ಆದ್ರೂ ಆಗಬಹುದು. ಪ್ರವಾಹ ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಕೃಷ್ಣಾ ತೀರದ 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೆರೆಹಾವಳಿ. ಕಾಗವಾಡ, ಚಿಕ್ಕೋಡಿ, ರಾಯಬಾಗ, ಅಥಣಿ ಜನರಿಗೆ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಪ್ರವಾಹ ಸ್ಥಿತಿಯನ್ನ ಎದುರಿಸೋದಕ್ಕೆ ಈಗ ಎಲ್ಲರೂ ಕೂಡ ಸನ್ನದ್ಧರಾಗಿ ಸಿದ್ಧರಾಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಏನಾದರೂ ಆಗಬಹುದು, ಪ್ರವಾಹ ಬರಬಹುದು. ಹೇಳಿ ಕೇಳಿ ಈ ನದಿಯ ತೀರದಲ್ಲಿರುವಂತಹ ಗ್ರಾಮಗಳು, ಸಾಕಷ್ಟು ಗ್ರಾಮಗಳಿರ್ತವೆ. ಏನಾದರೂ ಈ ಡ್ಯಾಮ್ಗಳು, ಈ ನದಿಗಳು ಏನಾದರೂ ತುಂಬಿಟ್ರೆ ಏಕಾಏಕಿಯಾಗಿ ನೀರು ಗ್ರಾಮಗಳಿಗೆ ತುಂಬಿಕೊಂಡ್ಬಿಡ್ತವೆ. ಸಾಕಷ್ಟು ಅನಾಹುತಗಳಾಗೋದು, ಅವಘಡಗಳು ಸಂಭವಿಸೋದು. ಸೊ ಮುಂಚಿತವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗತ್ತೆ, ದಯವಿಟ್ಟು ನೀವು ಆ ಜಾಗದಿಂದ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿ ಅಂತ ಹೇಳಿ. ಯಾಕಂತಂದ್ರೆ ಮುಂಚಿತವಾಗಿ ಹೇಳ್ಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ರೀತಿಯಾದಂತಹ ಪ್ರವಾಹ ಆಗಬಹುದು. ಸೊ ಹಾಗಾಗಿ ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ನೀವು ಬೇರೆ ಜಾಗಕ್ಕೆ ರವಾನೆ ಆಗಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆನ ಕೂಡ ಮಾಡಿಕೊಡ್ಲಾಗುತ್ತೆ. ಅವ್ರಿಗಂತ ಹೇಳಿ ಈ ಶೆಲ್ಟರ್ಗಳಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕೃಷ್ಣಾ ನದಿ ನೀರು. ಬಾಗಲಕೋಟೆಯ ಚಿಕ್ಕ ಪಡಸಲಗಿಯಲ್ಲಿ ಕೃಷ್ಣೆಯ ರೌದ್ರಾವತಾರ. ಶವಬಿಂದು ಸಾಗರ ಬಾರಿ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ಹಂತಕ್ಕೆ ಬಂದ್ಬಿಟ್ಟಿದೆ. ಬರದಿಂದ ಕಂಗೆಟ್ಟಿದ್ದಂತಹ ನದಿ ತೀರದ ರೈತರಿಗೆ ಒಂದ್ ಕಡೆ ಸಂತಸ ಆದ್ರೆ ಮತ್ತೊಂದು ಕಡೆ ಯಾವಾಗ ಪ್ರವಾಹ ಆಗುತ್ತೆ ಅನ್ನುವಂತಹ ಭಯ. ಕ್ಷಣಕ್ಕೂ ಭಯ ಆಗ್ತಾ ಇದೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಡ್ಯಾಮ್ಗಳು ತುಂಬಿ ಉಕ್ಕಿ ಹರಿತಾ ಇದೆ. ಈಗ ಶ್ರವಬಿಂದು ಸಾಗರ ಡ್ಯಾಮ್ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗುವಂತಹ ಹಂತಕ್ಕೆ ಬಂದ್ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ನೀರು ಪೋಲಾಗಬಹುದು. ಈ ನದಿಗಳಿಗೆ ಕೆಲವೊಂದಿಷ್ಟು ಸೇತುವೆಗಳನ್ನು ಏನು ನಿರ್ಮಿಸಿರ್ತಾರಲ್ಲ, ಆ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಈಗ ನೀರಿನ ಪ್ರಮಾಣ ಕೂಡ ಹೆಚ್ಚಳವಾಗಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನದಿ ಪಾತ್ರದ ಜನರು ಗ್ರಾಮಗಳಿಗೆ ನೀರು ನುಗ್ಗಬಹುದು. ಒಂದು ಕಡೆ ಇಷ್ಟು ದಿನ ರೈತರು ಮಳೆ ಆಗ್ತಾ ಇಲ್ಲ, ಬೆಳೆಯನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಅದನ್ನೇ ನಂಬ್ಕೊಂಡು ಜೀವನವನ್ನು ಸಾಗಿಸಬೇಕಾಗಿದೆ. ಅಂಥದ್ರಲ್ಲಿ ಮಳೆ ಆಗಿಲ್ಲ ಅಂತಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ಇಷ್ಟು ದಿನ ರೈತರು. ಬಟ್ ಈಗ ಆ ರೀತಿಯಾದಂತಹ ಸ್ಥಿತಿ ಇಲ್ಲ. ಯಾವಾಗ ಪ್ರವಾಹ ಆಗುತ್ತೆ, ಅವರು ಬೆಳೆದಂತಹ ಬೆಳೆ ಎಲ್ಲಿ ಕೊಚ್ಕೊಂಡು ಹೋಗುತ್ತೆ ಈ ಪ್ರವಾಹದಲ್ಲಿ, ಈಗ ಆ ಒಂದು ಆತಂಕ ಶುರು ಆಗ್ಬಿಟ್ಟಿದೆ.
ರೈತರಿಗೆ ಶ್ರಮಬಿಂದು ಸಾಗರ ಡ್ಯಾಮ್ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪ್ರವಾಹ ಉಂಟಾಗಬಹುದು.